ಎತ್ತು ಚಕ್ಕಡಿಗಳು ಅಂದರೆ ಕೇವಲ ಹಳ್ಳಿಯಲ್ಲಿ ರೈತರ ಮನೆಗಳಲ್ಲಿ ಮಾತ್ರ ನೋಡಲು ಸಿಗುತ್ತವೆ. ಮೂಗುತಿ, ಕೊರಳಲ್ಲಿ ಬೋರ್ಮಳ ಸರ, ಇಳಕಲ್ ಸೀರೆ ಉಡುವುದು ಹಳೆಯ ಸಂಪ್ರದಾಯ. ಹಳ್ಳಿಗಳಲ್ಲಿನ ಜನರು, ನಮ್ಮ ಮನೆಯಲ್ಲಿನ ಹಿರಿಯರು ಈ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಬಳಸುತ್ತಿದ್ದರು. ಆದರೆ ಇಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಇಂತಹ ವಿಶಿಷ್ಟ ಮತ್ತು ವಿಶೇಷವಾದ ಉಡುಗೆ ತೊಡುಗೆಗಳು ಮಾಯವಾಗುತ್ತಿವೆ. ಉಡುಗೆ ತೊಡುಗೆಗಳ ಜೊತೆಗೆ ಜೀವನ ಶೈಲಿ ಸಹ ಬದಲಾಗುತ್ತಿದೆ. ಇದೆಲ್ಲದರ ಜೊತೆಗೆ ನಾವು ತಿನ್ನುವ ಆಹಾರ ಕ್ರಮ ಸಹ ಬದಲಾಗಿದೆ. ಅದೆಷ್ಟೋ ಜನರಿಗೆ ಈಗ ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ ಹೀಗೆ ಸಾಂಪ್ರದಾಯಿಕ ಶೈಲಿಯ ಊಟದ ಬಗ್ಗೆಯೂ ಗೊತ್ತಿಲ್ಲ. ಆದರೆ ಇದೆಲ್ಲವನ್ನು ನೆನಪಿಸಿಕೊಡುವ ಮತ್ತು ವಿದ್ಯಾರ್ಥಿಗಳಲ್ಲಿ ಜಾನಪದ ಸಂಸ್ಕೃತಿಯ ಸಂಭ್ರಮವನ್ನು ಅರಿವು ಮೂಡಿಸುವ ಸಲುವಾಗಿ ಹಾವೇರಿ ನಗರದ ಶಿವಲಿಂಗೇಶ್ವರ ಮಹಿಳಾ ಕಾಲೇಜಿನಲ್ಲಿ ಜಾನಪದ ಉತ್ಸವ ಆಯೋಜಿಸಲಾಗಿತ್ತು. ಈ ಜಾನಪದ ಉತ್ಸವ ಜಾನಪದ ಸಂಸ್ಕೃತಿಯ ಸಂಭ್ರಮದ ಅರಿವನ್ನು ನೀಡುವ ಜ್ಞಾನಪದ ಉತ್ಸವವಾಗಿ ಯಶಸ್ವಿಯಾಯಿತು. ಹಾವೇರಿ ನಗರದ ಶಿವಲಿಂಗೇಶ್ವರ ಮಹಿಳಾ ಕಾಲೇಜಿನಲ್ಲಿ ಇಂದು ಎಲ್ಲಿಲ್ಲದ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈ ಸಂಭ್ರಮಕ್ಕೆ ಕಾರಣವಾದದ್ದು ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಜಾನಪದ ಉತ್ಸವ. ಕಾಲೇಜು ಆಡಳಿತ ಮಂಡಳಿ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಲು ಮತ್ತು ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಬೀಳ್ಕೊಡಲು ಈ ವಿಶೇಷವಾದ ಕಾರ್ಯಕ್ರಮ ಆಯೋಜಿಸಿತ್ತು. ಜಾನಪದ ಉತ್ಸವದ ಅಂಗವಾಗಿ ನಗರದ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಹುಕ್ಕೇರಿ ಮಠದ ಮಹಿಳಾ ಕಾಲೇಜಿನವರೆಗೆ ಜಾನಪದ ಉತ್ಸವದ ಮೆರವಣಿಗೆಯನ್ನು ವಿದ್ಯಾರ್ಥಿಗಳು ನಡೆಸಿಕೊಟ್ಟರು. ಕಾಲೇಜು ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಸೀರೆ ತೊಟ್ಟು ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕಾಲೇಜಿನ ಉಪನ್ಯಾಸಕರು ಶ್ವೇತವರ್ಣದ ವಸ್ತ್ರಗಳಲ್ಲಿ ಕಂಗೊಳಿಸಿದರು. ಮೆರವಣಿಗೆಯಲ್ಲಿ ಚಕ್ಕಡೆಯಲ್ಲಿ ಕುಳಿತ ವಿದ್ಯಾರ್ಥಿನಿಯರು ಸಂಭ್ರಮಿಸಿದರು. ವಿದ್ಯಾರ್ಥಿನಿಯರೇ ಡೊಳ್ಳು ಬಾರಿಸಿ ಅತಿಥಿಗಳನ್ನು ಸ್ವಾಗತಿಸಿ ಆಶ್ಚರ್ಯಚಕಿತರನ್ನಾಗಿಸಿದರು. ಕಾಲೇಜಿನ ವಿದ್ಯಾರ್ಥಿನಿಯರು ಇಂದು ಮನೆಯಿಂದ ಊಟದ ಡಬ್ಬಿಯ ಬದಲಾಗಿ ಜಾನಪದ ಶೈಲಿಯಲ್ಲಿ ಬುತ್ತಿಗಂಟು ಕಟ್ಟಿಕೊಂಡು ಬಂದಿದ್ದರು. ಮನೆಯಿಂದ ಜಾನಪದ ಸೊಗಡಿನ ಶೇಂಗಾ ಹೋಳಿಗೆ, ಖಡಕ್ ರೊಟ್ಟಿ, ಶೇಂಗಾ ಚಟ್ನಿ, ಬದನೆಕಾಯಿ ಪಲ್ಯ, ಹುಳಿಬುತ್ತಿ ಸೇರಿದಂತೆ ವಿವಿಧ ಖಾದ್ಯಗಳನ್ನು ತಯಾರಿಸಿ ತಂದಿದ್ದರು. ನಂತರ ಕಾಲೇಜು ಆವರಣದಲ್ಲಿ ಜಾನಪದ ಹಾಡುಗಳಿಗೆ ವಿದ್ಯಾರ್ಥಿನಿಯರು ಸಖತ್ ಸ್ಟೆಪ್ ಹಾಕಿ ಸಂಭ್ರಮ ಆಚರಿಸಿದರು. ಸಾಂಪ್ರದಾಯಿಕ ಇಳಕಲ್ ಸೀರೆ, ರೇಷ್ಮೆ ಸೀರೆ ಉಟ್ಟು ಸೊಂಟಕ್ಕೆ ಡಾಬು, ಮೂಗಿಗೆ ಮೂಗುತಿ ಧರಿಸಿದ ವಿದ್ಯಾರ್ಥಿನಿಯರು ಎಲ್ಲರ ಗಮನ ಸೆಳೆದರು. ಹಣೆ ತುಂಬ ಕುಂಕುಮ, ಕೈ ತುಂಬ ಹಸಿರು ಬಳೆ, ಪ್ರಾಚೀನ ಕಾಲದ ಬೋರ್ಮಾಳ ಸರ, ಅವಲಕ್ಕಿ ಸರ, ಬೇವಿನಕಾಯಿ ಮಾಟದ ಸರ ತೊಟ್ಟು ವಿದ್ಯಾರ್ಥಿನಿಯರು ಜಾನಪದ ಉತ್ಸವ ಆಚರಿಸುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಹಾವೇರಿ ನಗರದ ಶಿವಲಿಂಗೇಶ್ವರ ಮಹಿಳಾ ಕಾಲೇಜು 1992ರಿಂದ ಆರಂಭವಾಗಿದ್ದು ಈ ವರ್ಷ 34ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಹುಕ್ಕೇರಿ ಮಠದ ಲಿಂಗೈಕ್ಯ ಸ್ವಾಮೀಜಿ ದ್ವಯರ ಆಶೀರ್ವಾದದಿಂದ ಮಹಿಳೆಯರಿಗಾಗಿ ಈ ಕಾಲೇಜು ಆರಂಭಿಸಲಾಗಿತ್ತು. ಕಾಲೇಜು ಆರಂಭದ ನಂತರ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿನಿಯರು ಇಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿದ್ದಾರೆ. ವ್ಯಾಸಂಗ ಮಾಡಿ ದೂರದ ಊರುಗಳಲ್ಲಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಕಾಲೇಜಿನಲ್ಲಿ ಪ್ರತಿ ವರ್ಷ ಸರಸ್ವತಿ ಪೂಜೆಯ ದಿನ ವಿಶಿಷ್ಟ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಈ ವರ್ಷ ಜಾನಪದ ಸೊಗಡಿನ ಜಾನಪದ ಉತ್ಸವ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿನಿಯರು ಮಾತ್ರ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸದೆ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಕಾಲೇಜಿನ ಉಪನ್ಯಾಸಕರು, ಬೋಧಕರು ಹಾಗೂ ಬೋಧಕೇತರ ಸಿಬ್ಬಂದಿ ಸಹ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಎಲ್ಲರ ಗಮನ ಸೆಳೆದರು. ಇನ್ನು ಜಾನಪದ ಉತ್ಸವದ ವಿಶೇಷ ಅತಿಥಿಯಾಗಿ ಹಾವೇರಿಯ ಪ್ರಸಿದ್ಧ ದನ ಬೆದರಿಸುವ ಸ್ಪರ್ಧೆಯ ಖ್ಯಾತ ಹೋರಿ ಹಾವೇರಿ ಯೋಧನನ್ನು ಕಾಲೇಜು ಆವರಣಕ್ಕೆ ಕರೆಸಲಾಗಿತ್ತು. ಕಾಲೇಜು ಆವರಣದಲ್ಲಿದ್ದ ಹಾವೇರಿ ಯೋಧ ಹೆಸರಿನ ಹೋರಿಯ ಜೊತೆಗೆ ವಿದ್ಯಾರ್ಥಿನಿಯರು, ಶಾಲಾ ಸಿಬ್ಬಂದಿಗಳು ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ವಿದ್ಯಾರ್ಥಿನಿಯರು ಕಾಲೇಜಿನಿಂದ ಬೀಳ್ಕೊಡುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. 3 ವರ್ಷಗಳಿಂದ ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದೇವೆ. ಒಂದು ದಿನ ನಮಗೆ ಬೇಸರವಾಗಿರಲಿಲ್ಲ. ಈ ರೀತಿಯ ಉತ್ತಮ ಕಾಲೇಜು, ಉಪನ್ಯಾಸಕ ವರ್ಗ ಹಾಗೂ ಸಿಬ್ಬಂದಿ ವರ್ಗದವರನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತಿರುವುದು ಎಲ್ಲಿಲ್ಲದ ಬೇಸರ ತರಿಸಿದೆ ಎಂದು ಕಾಲೇಜು ಬಿಟ್ಟು ಹೋಗುತ್ತಿರುವುದಕ್ಕೆ ವಿದ್ಯಾರ್ಥಿನಿಯರು ದುಃಖ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಕಾಲೇಜಿನಲ್ಲಿ ಒಂದೆಡೆ ಜಾನಪದ ಉತ್ಸವದ ಸಂಭ್ರಮ ಮನೆ ಮಾಡಿದ್ದರೆ ಮತ್ತೊಂದೆಡೆ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟು ಹೋಗುತ್ತಿರುವುದಕ್ಕೆ ದುಃಖದಲ್ಲಿದ್ದರು.
ಕಾಲೇಜಿಗೆ ಬಂದು 3 ವರ್ಷ ಆಯ್ತು. ನಾ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಈ ಕಾಲೇಜಿಂದ ನಾ ಫಸ್ಟ್ ಬಂದಾಗ ಬರೀ ಕಲಾ ಉತ್ಸವ ಜಾಬ್ ಮಾಡ್ತಿದ್ರು. ಅದರೊಳಗೆ ಸ್ಪರ್ಧೆಗಳನ್ನು ಏರ್ಪಡಿಸ್ತಿದ್ರು. ಅಂದ್ರೆ ಒಂದು ವಾರ ಬರೀ ಸ್ಪರ್ಧೆ ಹಾಕಿದ್ವು. ಅಂದ್ರೆ ಭಾವಗೀತೆ, ಭಕ್ತಿ ಕುಸುಮಾಂಜಲಿ, ಜನಪದ ಗೀತೆ, ಪಿಕ್ ಆ್ಯಂಡ್ ಸ್ಪೀಚ್, ರಂಗೋಲಿ ಸ್ಪರ್ಧೆ ಎಲ್ಲನೂ ಏರ್ಪಡಿಸ್ತಿದ್ರು. ಆ ಕಲಾ ಉತ್ಸವ ಇದ್ದಾಗ ಲಾಸ್ಟ್ನೇಕ ಬಹುಮಾನ ವಿತರಣೆ ಮಾಡ್ತಿದ್ರು. ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರಿಗೂ ಕೂಡ ಪ್ರೈಸ್ ಕೊಡ್ತಿದ್ರು. ನಾನು ಕೂಡ ಭಾಗವಹಿಸಿದ್ನಿ. ಈ ಸಲ ಡಿಫ್ರೆಂಟ್ ಆಗಿರಲಿ ಅಂತಂದು ಜನಪದ ಉತ್ಸವ ಮಾಡೇವಿ. ಅದರೊಳಗೆ ಎಲ್ಲರ ಮನೆಯಿಂದನೂ ಒಂದೊಂದು ಥರ ಅಡುಗೆ ಊಟ ಮಾಡ್ಕೊಂಬಂದೇವಿ. ಹಳ್ಳಿ ಥರದ್ದಾದ ಪಲ್ಯ ಆಗಿರ್ಬೋದು, ಶೇಂಗಾ ಚಟ್ನಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಮತ್ತು ಬುತ್ತಿ ಅಂತ ಮಾಡ್ತಾರೆ, ಹುಳಿ ಬುತ್ತಿ ಮಾಡ್ಕೊಂಬಂದೇವಿ. ಮತ್ತು ಎತ್ತು ಮತ್ತು ಚಕಡಿನೂ ಕೂಡ ತರಿಸಿದ್ವಿ. ಅದರೊಳಗೆ ಅನೇಕ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳು ಹಾಗೂ ಮುಖ್ಯಸ್ಥರು ಕೂಡ ಭಾಗವಹಿಸಿದ್ರು. ನಮ್ಮ ಕಾಲೇಜಿನ ಅನೇಕ ಶಿಕ್ಷಕರು ಕೂಡ ಭಾಗವಹಿಸಿದ್ರು. ನಾವು ಭಾಗವಹಿಸಿ ಅನೇಕ ಸಂತೋಷ ಆಯಿತು. ಈ ಸಲ ಜನಪದ ಉತ್ಸವದ ಒಂದು ಥೀಮ್ ಏನಂತಂದ್ರೆ ಹಳ್ಳಿ ಸೊಗಡನ್ನು ಎಲ್ಲ ಜನಕ್ಕೂ ಬಿತ್ತರಿಸೋದು. ಯಾಕಂದ್ರೆ ಎಲ್ಲ ಕಾಲೇಜಿಂದನೂ ಮಾಡಕತ್ತಾರೆ. ನಮ್ಮ ಕಾಲೇಜಿಂದನೂ ಒಂಥರ ಡಿಫ್ರೆಂಟ್ ಆಗಬೇಕು ಅಂತಂದು ನಾವು ಈ ಸಲ ಹಾವೇರಿ ಯೋಧ ಅನ್ನೋ ಎತ್ತನ್ನು ತರಿಸಿದ್ವಿ. ಆ ಎತ್ತನ್ನು ಕೂಡ ಬಹಳ ಚೆನ್ನಾಗಿತ್ತು. ಅದ್ರ ಜೊತೆಗೆಲ್ಲ ಸೆಲ್ಫಿ ಅದನ್ನೆಲ್ಲ ತೆಗೆಸ್ಕೊಂಡ್ವಿ. ಈ ಕಾಲೇಜಿಗೆ ಹಚ್ಚಿದ್ದು ನಮ್ಗೊಂಥರ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಒಂಥರ ಅಂದ್ರೆ ಕಾರ್ಯಕ್ರಮ ಅದನ್ನೆಲ್ಲ ಮಾಡ್ತಾರೆ ನೋಡಿ, ಹಿಂಗಾಗಿ ನಮಗೊಂಥರ ಹೆಮ್ಮೆ ಅಂತ ಅನಿಸ್ತು. ಶ್ರೀ ಶಿವಲಿಂಗೇಶ್ವರ ಮಹಾವಿದ್ಯಾಲಯ ಹುಕ್ಕೇರಿಮಠ ಹಾವೇರಿ. ಇಂದು ನಾವು ಭಾರತೀಯ ಸಂಸ್ಕೃತಿಯಾದಂಥ ಎಲ್ಲ ವೇಷಭೂಷೆಗಳನ್ನು ತೊಟ್ಟುಕೊಂಡು ಹಳೆ ಸಂಸ್ಕೃತಿಯನ್ನು ಈಗಿನ ಜನರು ಎಲ್ಲರೂ ಮರೆಯುತ್ತಿದ್ದಾರೆ. ಆ ಸಂಸ್ಕೃತಿಯನ್ನು ಒಟ್ಟು ಎಲ್ಲರಿಗೂ ಮೆರಗು ತಂದೇವಿ. ಮತ್ತು ಪ್ರಿನ್ಸಿಪಲು, ಚೇರ್ಮನ್ಸ್ ಎಲ್ಲ ಅದ್ದೂರಿಯಾಗಿ ನಡೆಸ್ಕೊಟ್ಟಾರ. ಹಾಗೂ ಈ ಎತ್ತಿನ ಚಕಡಿ ಮತ್ತು ಎಲ್ಲವನ್ನು ತಂದು ಅದ್ದೂರಿಯಾಗಿ ಈ ಸಂಸ್ಕೃತಿಯನ್ನು ಅಚ್ಚುಕಟ್ಟಾಗಿ ಮುಂದುವರಿಸಾರ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮಹಿಳಾ ಮಹಾವಿದ್ಯಾಲಯ ಹುಕ್ಕೇರಿಮಠ ಹಾವೇರಿ 1992ರಿಂದ ಸತತವಾಗಿ ಇಲ್ಲಿಯ ತನಕ 33ನೇ ವರ್ಷ ಪ್ರಾರಂಭವಾದಂಥದ್ದು. ನಮ್ಮ ಮಹಿಳಾ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕಲಾ ಉತ್ಸವ ಅಂತೇಳಿ ಮಾಡ್ತಾ ಇದ್ವಿ. ಈ ವರ್ಷ ಜಾನಪದ ಉತ್ಸವ ಅಂತೇಳಿ ಶ್ರೀ ಶಿವಲಿಂಗೇಶ್ವರ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿನಿಯರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜಾನಪದ ಶೈಲಿಯಲ್ಲಿ ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಹಾಗೂ ಕುಂಭಮೇಳವನ್ನು ಕೂಡ ಹುಕ್ಕೇರಿ ಮಠದಿಂದ ಗುರುಸಿದ್ದೇಶ್ವರ ಗುಡಿಯಿಂದ ಮಹಾವಿದ್ಯಾಲಯಕ್ಕೆ ವಿದ್ಯಾರ್ಥಿನಿಯರು ಕುಂಭಮೇಳವನ್ನು ಪ್ರದರ್ಶಿಸಿದರು. ಜೊತೆಗೆ ಎಲ್ಲ ವಿದ್ಯಾರ್ಥಿನಿಯರು ಜಾನಪದ ಶೈಲಿಯಲ್ಲಿ ತಮ್ಮ ಉಡುಗೆ ತೊಡುಗೆಗಳನ್ನು ಪ್ರದರ್ಶಿಸಿದ್ದಾರೆ. ಜೊತೆಗೆ ನಮ್ಮ ಮಹಿಳಾ ಮಹಾವಿದ್ಯಾಲಯದ ಶ್ರೀ ಶಿವಲಿಂಗೇಶ್ವರ ವಿದ್ಯಾಪೀಠದ ಎಲ್ಲ ಆಡಳಿತಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಸಂತೋಷವನ್ನು ವ್ಯಕ್ತಪಡಿಸಿರುತ್ತಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಯಲು ನಮ್ಮ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರು ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ ಎಂದು ಹೇಳಿ ಪರಮ ಪೂಜ್ಯ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಪಾದಾರ ಬಿಂದುಗಳಲ್ಲಿ ನಿಮ್ಮೆಲ್ಲರ ಭಕ್ತಿ ಕುಸುಮಗಳನ್ನು ಸಮರ್ಪಿಸಿ ಇದೇ ರೀತಿಯಾಗಿ ಕರ್ತೃ ರಾಷ್ಟ್ರೋತ್ಸವರನ್ನು ಸ್ಮರಣೆ ಮಾಡ್ತಾ ಪ್ರಸ್ತುತ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ ಶ್ರೀಪಾದಂಗಗಳಲ್ಲಿ ನಿಮ್ಮೆಲ್ಲರ ಭಕ್ತಿ ಕುಸುಮಗಳನ್ನು ಸಮರ್ಪಿಸಿ ಇದು ಒಂದು ಹಬ್ಬದ ಜಾತ್ರೆ. ಹಾವೇರಿ ಹುಕ್ಕೇರಿ ಮಠದ ಪ್ರತಿ ವರ್ಷದಂತೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳವರ ಪಾದ ಕಾಣಿಕೆಯಿಂದ ಈ ಒಂದು ಮಹಿಳೆಯರಿಗಾಗಿ ಒಂದು ಉನ್ನತ ವಿದ್ಯಾಭ್ಯಾಸದ ಕೇಂದ್ರವನ್ನು ಮಾಡಬೇಕು ಅಂತಂದು ಅವರು ತಮ್ಮ ಪಾದ ಕಾಣಿಕೆಯನ್ನು ನಮ್ಮೆಲ್ಲ ಕಮಿಟಿಯವರಿಗೆ ಅದನ್ನು ಕೊಟ್ಟು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿಯೇ ಒಂದು ವಿದ್ಯಾಸಂಸ್ಥೆಯನ್ನು ತಯಾರು ಮಾಡಿರಿ ಅಂತಂದು ನಮಗೆಲ್ಲ ಆಶೀರ್ವಾದವನ್ನು ಮಾಡಿದರು. ಆ ರೀತಿ 1992ರಲ್ಲಿ ಈ ಕಾಲೇಜು ಪ್ರಾರಂಭವಾಯಿತು. ವಿಶೇಷವಾಗಿ ಮಹಿಳೆಯರಿಗಾಗಿ. ಯಾಕಪ್ಪ ಅಂತಂದರೆ ಒನ್ ಗುಡ್ ಮದರ್ ಈಸ್ ಈಕ್ವಾಲೆಂಟ್ ಟು 100 ಬೆಸ್ಟ್ ಟೀಚರ್ ಅಂತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ದೊಡ್ಡ ಸ್ಥಾನ. ಒಬ್ಬ ತಾಯಿ ಆದರ್ಶ ಆದ್ಲು ಅಂತಂದರೆ ಒಂದು ಮನೆ ಆದರ್ಶ ಆಗ್ತತಿ. ಒಂದು ಮನೆ ಆದರ್ಶ ಆಯ್ತು ಅಂತಂದ್ರೆ ಒಂದು ಓಣಿ ಆದರ್ಶ ಆಕತಿ. ಒಂದು ಓಣಿ ಆದರ್ಶ ಅಂತಂದ್ರೆ ಒಂದು ನಾಡು ಆದರ್ಶ ಆಕತಿ. ನಮ್ಮ ಸಮಾಜವೇ ಸುಧಾರಣೆ ಆಗಬೇಕು ಅಂತಂದರೆ ಈ ಮಹಿಳೆಯರಿಂದ ಮಾತ್ರ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದದ ಅಡಿಯಲ್ಲಿ 1992ರಿಂದ ಇಲ್ಲಿಯ 2025ರವರೆಗೂ ಏನೂ ಅಡೆತಡೆ ಆಗದಂಗೆ ಪೂಜ್ಯರ ಆಶೀರ್ವಾದದಿಂದ ಮಹಿಳೆಯರಿಗಾಗಿ ಒಂದು ಶಿಕ್ಷಣವನ್ನು ಕೊಡ್ತಾ ಬಂದಿದೆ ಈ ಶಿಕ್ಷಣ ಸಂಸ್ಥೆ. ಈ ವರ್ಷದ ಒಂದು ವಿಶೇಷ ಏನಪ್ಪ ಅಂತಂದರೆ ಹೊರಗಡೆ ಹೋಗ್ತಕ್ಕಂಥ BA ಅಂತಿಮ ಪರೀಕ್ಷೆಯಲ್ಲಿ ಹೊರಗಡೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಮ್ಮ ಭಾರತದ, ನಮ್ಮ ನಾಡಿನ, ನಮ್ಮ ರಾಷ್ಟ್ರದ ಸಂಸ್ಕೃತಿ ಅವರಲ್ಲಿ ಮೈಗೂಡಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಪ್ರತಿ ವರ್ಷ ಒಂದೊಂದು ಉತ್ಸವಗಳನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಮಕ್ಕಳು. ಆ ನಿಟ್ಟಿನಲ್ಲಿ
ಹೋದ ವರ್ಷ ಕಲಾ ಪ್ರದರ್ಶನ ಕಲಾ ಉತ್ಸವವನ್ನು ಮಾಡಿದರು. ಈ ವರ್ಷ ನಮ್ಮಲ್ಲಿ ಜಾನಪದ ಉತ್ಸವವನ್ನು ಮಾಡಬೇಕು ಅಂತಂದು ಒಂದು ತೀರ್ಮಾನವನ್ನು ಪ್ರಿನ್ಸಿಪಾಲ್ರವರೆಲ್ಲರೂ ಕೂಡಿಕೊಂಡು ವಿದ್ಯಾರ್ಥಿನಿಯರು ಎಲ್ಲರೂ ವಿಜೃಂಭಣೆಯಿಂದ ಜಾನಪದ ಉತ್ಸವವನ್ನು ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇರ್ತಾರೆ. ಒಂದು ಮಾತು ಹೇಳಬೇಕಂತಂದರೆ ಇದು ಜಾನಪದ ಉತ್ಸವದ ಜೊತೆಗೆ ಮಕ್ಕಳಿಗೆ ಜ್ಞಾನಪದ ಉತ್ಸವ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮಕ್ಕಳಲ್ಲಿ ನೋಡ್ರಿ, ಇವತ್ತಿನ ಮಕ್ಕಳಲ್ಲಿ ಅವರೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ, ನಮ್ಮ ಭಾರತೀಯ ಸಂಸ್ಕೃತಿ ವೇಷಭೂಷಣಗಳನ್ನು ತೊಡೆದು ಜಾನಪದದ ವೈವಿಧ್ಯತೆಯನ್ನು, ಜಾನಪದದ ಒಂದು ಮೆರಗನ್ನು ಇವತ್ತು ನಮ್ಮ ಮಕ್ಕಳು ಬಹಳ ವಿಜೃಂಭಣೆಯಿಂದ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ನಡೆಸ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಆಶಯ ಏನಪ್ಪ ಅಂತಂದರೆ, ಭಾರತದಲ್ಲಿ ಸಮಾಜ ಏನು ಕೊಡ್ತು ಅನ್ನೋದ್ರ ಬದಲು ಸಮಾಜ ಒಬ್ಬ ಮಹಿಳೆ ಏನು ಕೊಡಬಲ್ಲಳು ಅನ್ನೋತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಈ ಒಂದು ಪ್ರದರ್ಶನ, ಈ ಒಂದು ಕಲಾ ಉತ್ಸವ ಆ ಹೆಣ್ಣು ಮಕ್ಕಳಲ್ಲಿ, ನಮ್ಮ ತಾಯಂದಿರಲ್ಲಿ, ಇವರೇ ನಾಳಿನ ನಾಡಿನ ಮಾತೃಗಳು, ತಾಯಿಗಳು. ಏನಾದರೂ ದೇಶ ಆಗಬೇಕು ಅಂತಂದರೆ ನಮ್ಮ ತಾಯಿಗಳಿಂದ, ನಮ್ಮ ಹೆಣ್ಣು ಮಕ್ಕಳಿಂದ ಇದು ಒಂದು ಉತ್ಸವ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರು ಲೋಕ ಕಲ್ಯಾಣಾರ್ಥಕವಾಗಿ ಹೃಷಿಕೇಶದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಹೃಷಿಕೇಶದಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಹಾಸ್ವಾಮಿಗಳ ಅನುಪಸ್ಥಿತಿಯಲ್ಲಿ ಅವರನ್ನು ನಾವು ಸ್ಮರಣೆ ಮಾಡ್ತಾ ನಮ್ಮ ಮಕ್ಕಳು, ನಮ್ಮ ಪ್ರಿನ್ಸಿಪಾಲ್ರು, ಈ ಸಂಸ್ಥೆ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಮಾಡ್ಕೊತಿದ್ದಾರೆ. ಈ ಎಲ್ಲ ಮಕ್ಕಳಿಗೂ ನಾಳೆ ನಾಡ್ದು 2-3 ದಿವಸ ಪರೀಕ್ಷೆ ಇದೆ. ಆ ಪರೀಕ್ಷೆಗೆ ಎಲ್ಲರೂ ಪರಮಾತ್ಮನು ಶಿವಬಸವೇಶ, ಶಿವಲಿಂಗೇಶ ಎಲ್ಲರೂ ಅವ್ರನ್ನ ಹಾರಿಸಿ ಕಳಿಸಲಿ ಅಂತಂದು ಮಹಾಪೂಜ್ಯರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನೊಂದೆರಡು ಮಾತುಗಳನ್ನು. ಶ್ರೀ ಶಿವಲಿಂಗೇಶ್ವರ ಮಹಿಳಾ ಮಹಾವಿದ್ಯಾಲಯ ಹುಕ್ಕೇರಿಮಠ ಹಾವೇರಿ ಈ ಒಂದು ಸಂಸ್ಥೆ ಬಹು ವರ್ಷಗಳಿಂದ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಒಂದು ಹೆಸರನ್ನು ಉಳಿಸ್ಕೊಂಡು ಬಂದಿರುವಂತಹದ್ದು. ವಿದ್ಯಾರ್ಥಿನಿಯರು ನಮ್ಮ ಮಹಾವಿದ್ಯಾಲಯದಲ್ಲಿ ವಿಶೇಷವಾಗಿ ಕಲಾಮೇಳದಲ್ಲಿ ಬಹಳ ಸಂಭ್ರಮದಿಂದ ಅವರೆಲ್ಲ ಭಾಗವಹಿಸಿದ್ದಾರೆ. ಹಳ್ಳಿ ಸೊಗಡಿನ ಒಂದು ಜನಪದ ಶೈಲಿಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಂದು ತಮ್ಮ ಬುತ್ತಿಯನ್ನು ತೆಗೆದುಕೊಂಡು ಬಂದು, ಹಾಗೂ ವಿಶೇಷವಾಗಿ ತಮ್ಮ ಒಂದು ಹಳ್ಳಿಗಾಡಿನ ಸೊಗಡಿನ ಒಂದು ಪಟ್ಟದ ಸೀರೆಯನ್ನು ತೊಡ್ಕೊಂಡು ಬಂದು, ಹಾಗೂ ಸಿಬ್ಬಂದಿವರದು ಸಹಿತ ವಿಶೇಷವಾಗಿ ತಮ್ಮ ಒಂದು ಶ್ವೇತವರ್ಣದ ಬಟ್ಟೆಯನ್ನು ಉಟ್ಕೊಂಡ್ಬಂದು ಒಂದು ಸಮ್ಮೇಳನಕ್ಕೆ ಅಥವಾ ಈ ಒಂದು ಸಮಾರಂಭಕ್ಕೆ ಕಳೆಯನ್ನು ತಂದಿದ್ದಾರೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಸಹಿತ ವಿದ್ಯಾರ್ಥಿನಿಯರು ನಮ್ಮ ಮಹಾವಿದ್ಯಾಲಯದಲ್ಲಿ ತಮ್ಮದೇ ಆದಂತಹ ಒಂದು ಸಂಭ್ರಮದ ಒಂದು ಸೊಗಡಿನಲ್ಲಿ ವಿಶಿಷ್ಟವಾದಂತಹ ವ್ಯಾಸಂಗವನ್ನು ಮಾಡಿ ನಮ್ಮ ಮಹಾವಿದ್ಯಾಲಯ ಎಲ್ಲೆಡೆಯೂ ಸಹಿತ ತಮ್ಮ ಹೆಸರನ್ನು ಉಳಿಸ್ಕೊಂಡು ಬಂದಿದೆ. ಈ ರೀತಿಯಾಗಿ ತಮ್ಮದೇ ಆದಂತಹ ಒಂದು ಡ್ಯಾನ್ಸು ಮತ್ತು ಈ ರಂಗೋಲಿ, ಹಾಗೆಯೇ ಇಲ್ಲಿ ವಿಶಿಷ್ಟಮಯವಾದಂತಹ ಒಂದು ಉಪಹಾರವನ್ನು ಇಂದು ಹೋಳಿಗೆ, ಬುತ್ತಿ, ರೊಟ್ಟಿ, ಚಟ್ನಿ, ಕರ್ಚಿಕಾಯಿ, ಮೊಸರು, ಆಮೇಲೆ ಬದ್ನಿಕಾಯಿ ಪಲ್ಯ, ಹೀಗೆ ಸವಿರುಚಿಯ ಒಂದು ಹಳ್ಳಿಗಾಡಿನ ಸವಿರುಚಿಯ ಜನಪದ ಊಟವನ್ನು ನಮಗೆಲ್ಲ ಬಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಈ ಒಂದು ಚಕ್ಕಡಿಯ ಒಂದು ಸನ್ನಿವೇಶ, ಏಕೆಂದರೆ ನಮ್ಮ ಮಹಾವಿದ್ಯಾಲಯ ಇಷ್ಟು ವರ್ಷ ಸಹಿತ ನಾವು ಯಾವುದೇ ಒಂದು ಚಕ್ಕಡಿಯ ಒಂದು ಭಾಗವಹಿಸುವಿಕೆ ಕಂಡಿದ್ದಿಲ್ಲ. ಈ ವರ್ಷ ಸಂಭ್ರಮದ ಒಂದು ಆಚರಣೆಯಲ್ಲಿ ಪಾಲಕರೇ ಬಹಳ ಸಂತೋಷದಿಂದ ಪಾಲ್ಗೊಂಡು ಚಕ್ಕಡಿ ಗಾಡಿಯನ್ನು ತಂದು ಈ ಒಂದು ಏನು ಕಲಾಮೇಳಕ್ಕೆ ವಿಶಿಷ್ಟವಾದಂಥ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು.